ಹಲೋ ಎವ್ರಿವನ್, ಜೈ ಶ್ರೀರಾಮ್ ಅಂತ ನಮ್ಮ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡೋಣ. ನಾನು ಇವತ್ತು ರಾಮಾಯಣದಲ್ಲಿ ಏನ್ ಓದ್ದೆ ಅಂತ ಹೇಳ್ತೀನಿ. ಸೊ ಕಂಪ್ಲೀಟ್ ಆಗಿ ಈ ವಿಡಿಯೋನ ಕೇಳಿಸ್ಕೊಳ್ಳಿ. ಸೊ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಸ್ಟೋರಿ ಏನಿತ್ತಂದ್ರೆ, ವಿಶ್ವಾಮಿತ್ರರು ಮತ್ತೆ ವಶಿಷ್ಠರು ದಶರಥನ ಕನ್ವಿನ್ಸ್ ಮಾಡಿ ರಾಮ ಲಕ್ಷ್ಮಣರನ್ನ ವಿಶ್ವಾಮಿತ್ರರ ಜೊತೆ ಕಳಿಸ್ಕೊಡೋಕೆ ವಶಿಷ್ಠರು ಹೇಳ್ತಾರೆ. ಸೊ ಹಾಗಾಗಿ ವಿಶ್ವಾಮಿತ್ರ ಜೊತೆ ರಾಮ ಲಕ್ಷ್ಮಣರು ಬರ್ತಾರೆ. ಹಾಗೆ ವಿಶ್ವಾಮಿತ್ರರು ಅವರಿಗೆ ಬಲ ಮತ್ತೆ ಅತಿ ಬಲ ಅಂತ ವಿದ್ಯೆನ ಹೇಳ್ಕೊಡ್ತಾರೆ. ಅವತ್ತಿನ ರಾತ್ರಿ ಅಲ್ಲೇ ಸರಯೂ ನದಿ ಹತ್ರ ಅಲ್ಲೇ ರಾತ್ರಿ ಎಲ್ಲ ಅಲ್ಲೇ ನಿದ್ದೆ ಮಾಡಿ ಒಂದ್ ರಾತ್ರಿ ಅಲ್ಲೇ ಕಳೆದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ಅವರು ಪ್ರಯಾಣನ ಕಂಟಿನ್ಯೂ ಮಾಡ್ತಾರೆ. ಅಂದ್ರೆ ಸರವು ನದಿ ಗಂಗಾ ನದಿ ಸಂಗಮ ಇರತ್ತೆ. ಸೊ ಅಲ್ಲಿಂದ ಅವರು ತೆಪ್ಪದಲ್ಲಿ ಹೋಗ್ಬೇಕಿರತ್ತೆ. ಅಂದ್ರೆ ಇವಾಗ ನಾವು ಬೋಟ್ ಅಂತ ಹೇಳ್ತೀವಲ್ಲ ಆ ತರ. ಮುಂಚೆ ತೆಪ್ಪ ಅಂತ ಇತ್ತು, ಅದನ್ನ ಮರದ ಇದರಿಂದ ಮಾಡ್ತಾರೆ. ಸೊ ಅದ್ರಲ್ಲಿ ಹೋಗ್ತಾರೆ. ಹೋಗಿ ಗಂಗಾ ನದಿ ದಾಟಿದ್ಮೇಲೆ ಭಯಂಕರವಾದ ಕಾಡು, ದೊಡ್ಡ ಅರಣ್ಯ, ಅಲ್ಲಿ ಯಾರು ಜನಗಳೇ ಇರಲ್ಲ ಅಂತ ಅರಣ್ಯಕ್ಕೆ ಹೋಗ್ತಾರೆ. ಅಲ್ಲಿ ಹೋದ್ಮೇಲೆ ವಿಶ್ವಾಮಿತ್ರರ ಹತ್ರ ರಾಮಚಂದ್ರ ಕೇಳ್ತಾರೆ, ಯಾಕೆ ಇಷ್ಟು ನಿರ್ಜನ ಪ್ರದೇಶ ಇದೆ ಇದು, ಇಲ್ಲಿ ಯಾರು ಇಲ್ಲ, ಇಷ್ಟು ಭಯಂಕರವಾಗಿದೆ. ಅಂದ್ರೆ ಕಾಡಂದ್ರೆ ಅಲ್ಲಿ ಪಕ್ಷಿ ಸೌಂಡು ಅಥವಾ ಅಲ್ಲಿರೋ ಮೃಗಗಳ ಸೌಂಡು ಅಂದ್ರೆ ಪ್ರಾಣಿಗಳ ಶಬ್ದ ಅದೆಲ್ಲ ಭಯ ಹುಟ್ಟಿಸ್ತಿರತ್ತೆ. ಅಷ್ಟು ಭಯಂಕರವಾಗಿರತ್ತೆ ಆ ಕಾಡು. ಅದಕ್ಕೆ ರಾಮಚಂದ್ರ ವಿಶ್ವಾಮಿತ್ರರ ಹತ್ರ ಕೇಳ್ತಾರೆ, ಯಾಕೆ ಇಷ್ಟು ಭಯಂಕರವಾಗಿದೆ ಈ ಕಾಡು ಅಂತ. ಸೊ ವಿಶ್ವಾಮಿತ್ರರು ಹೇಳ್ತಾರೆ, ಮುಂಚೆ ಆ ಕಾಡ್ ಬಂದು 2 ರಾಜ್ಯ ಆಗಿತ್ತಂತೆ. ಅಂದ್ರೆ ಇವಾಗ ನಮ್ದ್ ಹೆಂಗೆ ಕರ್ನಾಟಕ, ಆಂಧ್ರ, ತಮಿಳ್ನಾಡು ಆ ತರ ಎಲ್ಲ ರಾಜ್ಯಗಳಿದೆ ಅಲ್ಲ. ಸೊ ಮುಂಚೆ ಆ ಕಾಡ ಇರುವಂತ ಪ್ರದೇಶ 2 ರಾಜ್ಯ ಆಗಿತ್ತಂತೆ. ಒಂದು ಮಲಯ, ಇನ್ನೊಂದು ಕರುಷ ಅಂತ 2 ರಾಜ್ಯ ಇತ್ತು. ತುಂಬಾ ದೊಡ್ಡ ರಾಜ್ಯ ಇತ್ತಂತೆ. ಸೊ ತಾಟಕಿಯಿಂದ ಅದು ಆತರ ಕಾಡಾಗಿದ್ದು ಅಂತ ಹೇಳ್ತಾರೆ. ಸೊ ಇವತ್ತು ತಾಟಕಿ ರಾಕ್ಷಸಿಯಿಂದ ಇಷ್ಟು ದೊಡ್ಡ ಕಾಡು, ಭಯಂಕರ ಕಾಡಾಗಿದೆ ಅಂತ. ಅಲ್ಲಿ ಮುಂಚೆ ಸುಕೇತು ಅಂತ ಒಬ್ಬ ಯಕ್ಷ ಇದ್ದಂತೆ. ಸೊ ಅವನು ಬ್ರಹ್ಮನಿಗೆ ತಪಸ್ ಮಾಡಿ ವರ ಕೇಳ್ತಾನೆ, ನನ್ಗೆ ಸಂತಾನ ಬೇಕು. ಸೊ ಆ ಸಂತಾನ ಹೆಂಗಿರ್ಬೇಕಂದ್ರೆ, ಅಂದ್ರೆ ಅವನಿಗೆ ಹುಟ್ಟೋ ಮಕ್ಕಳಿಗೆ ಎಷ್ಟು ಬಲ ಇರ್ಬೇಕಂದ್ರೆ 10,000 ಆನೆಗಳ ಬಲ ಇರ್ಬೇಕು, ಅಷ್ಟು ಧೈರ್ಯ ಇರ್ಬೇಕು, ಅಷ್ಟು ಬಲಿಷ್ಠವಾಗಿರ್ಬೇಕು ಅಂತ ಕೇಳ್ತಾರೆ. ಬಟ್ ಅವನಲ್ಲಿ ಕೇಳಿದ್ದು ಮಗ ಬೇಕು ಅಂತ. ಆದ್ರೆ ಅವನು ಮಗ ಅಂತ ಮೆನ್ಷನ್ ಮಾಡಿರಲ್ಲ, ಸಂತಾನ ಬೇಕು ಅಂತ. ಸೊ ಹಾಗಾಗಿ ಬ್ರಹ್ಮ ತಥಾಸ್ತು ಅಂದ ತಕ್ಷಣ ಮಗಳು ಹುಡ್ತಾಳೆ, ಅವಳೇ ತಾಟಕಿ. ಸೊ ಅವಳಷ್ಟು ಬಲಿಷ್ಠವಾಗಿರ್ತಾಳೆ, ಅಂದ್ರೆ 10,000 ಆನೆಗಳಷ್ಟು ಬಲ ಅವಳು ಒಬ್ಳ ಹತ್ರನೇ ಇರತ್ತೆ. ಸೊ ಹಾಗಾಗಿ ಬ್ರಹ್ಮನ್ ವರದಿಂದ ಅವಳು ಹುಟ್ಟಿರ್ತಾಳೆ. ತಾಟಕಿಗೆ ಮುಂದೆ ಸುಧನನ್ ಜೊತೆ ಮದ್ವೆ ಮಾಡ್ಕೊಡ್ತಾರೆ. ಸೊ ಅವಾಗ ಅವ್ರಿಬ್ಬರಿಗೆ ಹುಟ್ಟಿರೋ ಸಂತಾನನೇ ಮಾರೀಚ. ಸೊ ಮಾರೀಚ ಯಾರ ಮಗ ಅಂದ್ರೆ ತಾಟಕಿ ಮಗ. ತಾಟಕಿ ಏನ್ ಮಾಡ್ತಾಳೆ, ಮಾರೀಚನ್ ಜೊತೆ ಸೇರ್ಕೊಂಡು ಒಂದ್ಸರಿ ಅಗಸ್ತ್ಯರು ಆ ಅವ್ರ ಜಾಗದಲ್ಲಿ, ಅವ್ರ ರಾಜ್ಯದಲ್ಲಿ ಅಡ್ಡಾಡ್ತಿರ್ಬೇಕಂದ್ರೆ ಅಗಸ್ತ್ಯರ್ನ ನುಂಗಕ್ ಹೋಗ್ತಾಳೆ. ಅಗಸ್ತ್ಯರ್ ಕೋಪಕ್ಕೆ ಶಾಪಕ್ಕೆ ಬಲಿಯಾಗಿ ಅವರು ಶಾಪ ಹಾಕ್ತಾರೆ. ಸೊ ನೀನು ರಾಕ್ಷಸಿ ಆಗು ಅಂತ ಅಗಸ್ತ್ಯರು ಅವಳಿಗೆ ಶಾಪ ಹಾಕ್ತಾರೆ. ಹಾಗೆ ಮಾರೀಚಂಗೂ ಶಾಪ ಹಾಕ್ತಾರೆ. ಹಾಗಾಗಿ ಅವರು ರಾಕ್ಷಸರಾಗ್ತಾರೆ. ಆ ತಾಟಕಿಯಿಂದ ಅಲ್ಲಿ ಯಾರು ಜನ ಇರಲ್ಲ. ಅವಳು ಅದೊಂದು ರಾಕ್ಷಸತ್ವದಿಂದ ಅಲ್ಲಿರೋರ್ನೆಲ್ಲ ಕೊಲ್ಲೋದು, ಹಿಂಸೆ ಮಾಡೋದು, ಕೊಂದು ತಿನ್ನೋದು, ರಕ್ತ ಕುಡಿಯೋದು, ಈ ತರ ಮಾಡಿ ಆ 2 ರಾಜ್ಯಗಳು ಇವತ್ತು ದೊಡ್ಡ ಕಾಡಾಗಿ ನಿಂತಿರತ್ತೆ. ಸೊ ಅವಾಗ ವಿಶ್ವಾಮಿತ್ರರು ರಾಮಂಗ್ ಹೇಳ್ತಾರೆ, ನೀನು ಅವಳನ್ನ ಸಂಹಾರ ಮಾಡ್ಬೇಕು ತಾಟಕಿನ ಅಂತ. ಬಟ್ ರಾಮನ್ ತಲೆಯಲ್ಲಿ ಏನ್ ಓಡ್ತಿರತ್ತೆ ಅಂದ್ರೆ, ಒಂದ್ ಹೆಣ್ಣಿನ ಮೇಲೆ ಹೆಂಗ್ ಕೈ ಮಾಡೋದು, ಒಂದ್ ಹೆಣ್ಣಿನ ಜೊತೆ ಹೆಂಗ್ ಯುದ್ಧ ಮಾಡೋದು ಅಂತ. ಸೊ ಅದು ವಿಶ್ವಾಮಿತ್ರರು ಗೊತ್ತಾಗುತ್ತೆ. ವಿಶ್ವಾಮಿತ್ರರು ಸಾಮಾನ್ಯದವರಲ್ಲ. ಸೊ ಹಾಗಾಗಿ ವಿಶ್ವಾಮಿತ್ರರೇ ಹೇಳ್ತಾರೆ, ನಿನ್ನ ಮನ್ಸಲ್ಲಿ ನಿನ್ನ ತಲೆಯಲ್ಲಿ ಏನ್ ಓಡ್ತಿದೆ ಅಂದ್ರೆ, ಒಂದ್ ಹೆಣ್ಣಿನ ಮೇಲೆ ಹೇಗ್ ಕೈ ಮಾಡೋದು ಅಥವಾ ಹೆಣ್ಣಿನ ಹೇಗ್ ಸಂಹಾರ ಮಾಡೋದು ಅಂತ ನಿಂಗೆ ಓಡ್ತಿದೆ. ನಾರ್ಮಲ್ ಹೆಣ್ಮಕ್ಳಾದ್ರೆ, ಅಂದ್ರೆ ಒಳ್ಳೆ ರೀತಿ ಇರೋ ಹೆಣ್ಮಕ್ಳಾದ್ರೆ ಅವ್ರ ಮೇಲೆ ಕೈ ಮಾಡೋದು ತಪ್ಪು. ಬಟ್ ಇವಳು ರಾಕ್ಷಸಿ, ನೀನ್ ಅವಳ ಸಂಹಾರ ಮಾಡಿ ಜನರಿಗೆ, ಪ್ರಜೆಗಳಿಗೆ ರಕ್ಷಣೆ ಕೊಡೋದು ರಾಜ್ಯ ಧರ್ಮ, ಕ್ಷತ್ರಿಯ ಧರ್ಮ ಅಂತ ಹೇಳ್ತಾರೆ. ಹೇಳಿ ಕನ್ವಿನ್ಸ್ ಮಾಡ್ತಾರೆ. ಸ್ಟಿಲ್ ರಾಮ ಓಕೆ ಅಂತ ಅಂದು ಅವನ ಧನಸ್ನ ಎತ್ಕೊಂಡು ಬಿಲ್ನ ಕಟ್ಟಿ ಆ ಶಬ್ದ ಮಾಡ್ತಾನೆ. ಸೊ ಆ ಶಬ್ದ ಇಡೀ ಕಾಡಿಗೆಲ್ಲ ಕೇಳ್ಸತ್ತೆ, ಅಷ್ಟು ಜೋರಾಗಿ ರಾಮನ್ ಧನಸ್ಸು ಶಬ್ದ ಮಾಡತ್ತೆ. ಸೊ ಆ ಶಬ್ದಕ್ಕೆ ತಾಟಕಿ ಓಡಿ ಬಂದು ಏನು ರಾಮ ಲಕ್ಷ್ಮಣರ ಮೇಲೆ ಎಲ್ಲ, ವಿಶ್ವಾಮಿತ್ರರ ಮೇಲೆ ಎಲ್ಲ ಕಲ್ಲಿನ ಮಳೆ ಸುರಿಸ್ತಾಳೆ. ಆಗ ರಾಮ ಕೋಪದಿಂದ ಅವಳಿಗೆ ಕೈ ಕಟ್ ಮಾಡೋದು, ಮೂಗ್ ಕಟ್ ಮಾಡೋದು, ಅಂದ್ರೆ ಮೂಗಿಗ್ ಬಾಣ ಬಿಡೋದು, ಕೈಗ್ ಬಾಣ ಬಿಡೋದು, ಈ ತರ ಮಾಡ್ತಿರ್ತಾನೆ. ವಿಶ್ವಾಮಿತ್ರರಿಗೆ ಗೊತ್ತಾಗುತ್ತೆ, ಇನ್ನು ರಾಮನಿಗೆ ಅವಳು ಹೆಣ್ಣು ಅನ್ನೋದು ತಲೆಯಲ್ಲಿದೆ, ರಾಕ್ಷಸಿ ಅಂತ ತಲೆಯಲ್ಲಿಲ್ಲ. ಹಾಗಾಗಿ ಅವನು ಸಂಹಾರ ಮಾಡಕ್ಕೆ ಯೋಚನೆ ಮಾಡ್ತಿದ್ದಾನೆ ಅಂತ ವಿಶ್ವಾಮಿತ್ರರಿಗೆ ಗೊತ್ತಾಗತ್ತೆ. ಆಗ ವಿಶ್ವಾಮಿತ್ರರು, ನೀನು ನನ್ನ ಮಾತನ್ನ ಪಾಲನೆ ಮಾಡ್ಬೇಕು,
ಎಲ್ಲಾ ಪ್ರಜೆಗಳನ್ನು ರಕ್ಷಣೆ ಮಾಡ್ಬೇಕು, ಅದು ಕ್ಷತ್ರಿಯ ಧರ್ಮ, ಅವಳನ್ನ ಸಂಹಾರ ಮಾಡು ಅಂತ ಕೋಪದಿಂದ ವಿಶ್ವಾಮಿತ್ರರು ರಾಮಂಗ್ ಹೇಳ್ತಾರೆ. ಸೊ ಅವಾಗ ರಾಮ ಏನು ಬೇರೆ ಆಪ್ಷನ್ ಇರಲ್ಲ, ನೇರವಾಗಿ ಅವಳ ಎದೆಗೆ ಬಾಣ ಬಿಡ್ತಾರೆ. ಯಾವ ಅಸ್ತ್ರನೂ ಅಲ್ಲ, ಶಸ್ತ್ರನೂ ಅಲ್ಲ, ಯಾವ ಬ್ರಹ್ಮಾಸ್ತ್ರನೂ ಅಲ್ಲ, ನಾರ್ಮಲ್ ಬಾಣ ತಾಟಕಿ ಎದೆಗೆ ರಾಮ ಬಿಡ್ತಾರೆ. ಸೊ ಅಲ್ಲಿ ತಾಟಕಿ ಸಂಹಾರ ಆಗತ್ತೆ. ಸೊ ಈ ರೀತಿ ತಾಟಕಿ ಸಂಹಾರ ಮಾಡಿದ್ಮೇಲೆ ವಿಶ್ವಾಮಿತ್ರರಿಗೆ ತುಂಬಾ ಖುಷಿ ಆಗತ್ತೆ. ಸೊ ನಮ್ಗೆ ಯಾರ್ತರ ಬಗ್ಗೆ ಖುಷಿ ಆದಾಗ ಅವ್ರನ್ನ ಹೊಗಳೋದು, ಹಗ್ ಮಾಡೋದು ಎಲ್ಲ ಮಾಡ್ತೀವಲ್ಲ, ಸೊ ಆ ರೀತಿ ವಿಶ್ವಾಮಿತ್ರರು ರಾಮಚಂದ್ರನ್ ತಲೆ ಸವರಿ ಅವ್ರನ್ನ ಪ್ರೀತಿಯಿಂದ ಹಾಕೊಂಡು ತುಂಬಾ ಖುಷಿಯಾಗಿ ಸೊ ಹೊಗಳ್ತಾರೆ ರಾಮಚಂದ್ರನ. ಹೊಗಳಿದ್ಮೇಲೆ ರಾಮನ್ಗೆ ಎಲ್ಲಾ ಅಸ್ತ್ರ ಅಂದ್ರೆ ಎಲ್ಲದ್ರ ಬಗ್ಗೆ ವಿದ್ಯೆನ ಹೇಳ್ಕೊಡ್ತೀನಿ ಅಂತ ಹೇಳ್ತಾರೆ. ನನಗ್ ಗೊತ್ತಿರೋ ಎಲ್ಲಾ ಅಸ್ತ್ರನು ನಿನಗೆ ನಾನ್ ದಾರಿ ಎರಿತೀನಿ. ಸೊ ನೀನು ಆ ಎಲ್ಲಾ ಅಸ್ತ್ರಗಳ ಬಗ್ಗೆ ತಿಳ್ಕೊಂಡ್ಮೇಲೆ ನಿನ್ಗೆ ಎದುರಾಗಿ ಯಾವ ಗಂಧರ್ವ, ಯಕ್ಷ, ಕಿನ್ನರ, ಕಿಂಪುರುಷ ಯಾರು ನಿನ್ನನ್ನ ಎದುರ್ಸೋಕಾಗಲ್ಲ. ಅಷ್ಟು ಆ ಶಸ್ತ್ರದಿಂದ ವಿದ್ಯೆ ಬರತ್ತೆ ಅಂತ ಆ ಶಸ್ತ್ರದ ಮಹಿಮೆನ ರಾಮಚಂದ್ರಂಗೆ ಹೇಳ್ತಾರೆ. ದಿವ್ಯವಾದ ಮಹಾದಂಡ ಅಂತ ಹೇಳ್ತಾರೆ. ಸೊ ಆ ಚಕ್ರದ ಬಗ್ಗೆ ಎಲ್ಲ, ಆ ವಿದ್ಯೆಗಳನ್ನೆಲ್ಲ ನಾನು ದಾರೆ ಎರಿತೀನಿ, ನೀನು ತಯಾರಿದೆಯಾ ಅಂತ ರಾಮಚಂದ್ರನ ಕೇಳ್ತಾರೆ. ರಾಮಚಂದ್ರ ಓಕೆ ಅಂತ ಹೇಳ್ತಾರೆ. ಸೊ ಅದು ಯಾವ್ಯಾವ ಅಸ್ತ್ರ ಅಂದ್ರೆ ಧರ್ಮಚಕ್ರ, ಕಾಲಚಕ್ರ, ವಿಷ್ಣು ಚಕ್ರ, ಇಂದ್ರ ಚಕ್ರ, ವಜ್ರಾಯುಧ, ಶಿವನ ಶೂಲಾಯುಧ, ಬ್ರಹ್ಮಶಿರ, ಐಶಿಕ, ಈ ತರ ಬ್ರಹ್ಮಾಸ್ತ್ರ, ಶಿಖರಿ, ಎಷ್ಟೊಂದು ಅಂದ್ರೆ ಶಿಖರಿ ಅಂದ್ರೆ 2 ಗದೆಗಳನ್ನ ಒಂದೇ ಸಾರಿ ಅವರು ಏನು ರಚಿಸಿ ಯುದ್ಧ ಮಾಡ್ಬೋದು, ಆ ತರ ಶಸ್ತ್ರ. ಆಮೇಲೆ ಅಗ್ನಾಸ್ತ್ರ, ನಾರಾಯಣಾಸ್ತ್ರ, ತುಂಬಾ ಅಂದ್ರೆ ಶಿವಂತು, ಆಮೇಲೆ ವಾಯುವಾಸ್ತ್ರ, ಹಯಶಿರ, ವಿಷ್ಣು ಶಕ್ತಿ, ರುದ್ರ ಶಕ್ತಿ, ಎಲ್ಲಾ ಯುದ್ಧದ ಬಗ್ಗೆ. ಸೊ ಈ ತರ ತುಂಬಾ ಇದೆ. ಕಾಪಾಲ, ಕಂಕಣ, ಎಲ್ಲದರ ಬಗ್ಗೆ ಅಂದ್ರೆ ರಾಕ್ಷಸರನ್ನ ಸಂಹಾರ ಮಾಡಕ್ಕೆ ಏನೇನು ಶಸ್ತ್ರಗಳು ಬೇಕು, ಏನೇನು ಅಸ್ತ್ರಗಳು ಬೇಕು, ಯಾವ್ಯಾವ ರೀತಿ ವಿದ್ಯೆ ಬೇಕು, ಎಲ್ಲಾ ಅಸ್ತ್ರದ ಬಗ್ಗೆನೂ ರಾಮಚಂದ್ರಂಗೆ ಅವರು ವಿಸ್ತಾರವಾಗಿ ಹೇಳ್ತಾರೆ. ಮದನಾಸ್ತ್ರ, ಪೈಶಾಕಾಸ್ತ್ರ, ತಾಮಸ, ಸೌಮ್ಯನ, ಸವತ್ರ, ಮಾಸಲ, ಈ ತರ ತುಂಬಾ ಇದೆ. ವಿಪಲ್ಲನ, ಸಂತಾಪನ, ಸೊ ದರ್ಪಣ, ಸೌಮ್ಯ, ಎಲ್ಲದ್ರ ಬಗ್ಗೆ ವಿದ್ಯೆನ ವಿಶ್ವಾಮಿತ್ರರು ರಾಮನ್ಗೆ ದಾರೆ ಏರಿದ್ದಾರೆ. ಸೊ ಎಲ್ಲಾನು ಅಂದ್ರೆ ರಾಮನ್ಗೆ ಆ ವಿದ್ಯೆದ ಅವಶ್ಯಕತೆ ಇರಲ್ಲ, ಬಿಕಾಸ್ ರಾಮ ಬಂದು ವಿಷ್ಣು ಅವತಾರ. ನಾವು ದೇವ್ರನ್ನ ಪೂಜೆ ಮಾಡ್ತೀವಿ ಅಂದ್ರೆ, ದೇವ್ರಿಗೆ ಮಂತ್ರ ಹೇಳ್ತೀವಿ ಅಂದ್ರೆ, ಅದು ದೇವ್ರು ನಮ್ ಕಡೆಯಿಂದ ಎಕ್ಸ್ಪೆಕ್ಟೇಷನ್ಸ್ ಮಾಡ್ತಿರಲ್ಲ. ಸೊ ದೇವ್ರಿಗೆ ಅದ್ರ ಅವಶ್ಯಕತೆ ಇದೆ ಅಂತ ಅಲ್ಲ, ಅದು ನಮ್ಮ ಪಾಪನ ಕಳ್ಕೊಂಡು ನಮ್ಮನ್ನ ಉದ್ಧರ್ಸಕ್ಕೆ, ನಾವು ನಮ್ ಖುಷಿಗೆ, ನಮ್ಗೆ ಎಲ್ಲಾನು ಸುಲಭವಾಗ್ಲಿ ಅಥವಾ ದೇವರ ಅನುಗ್ರಹ ಇರ್ಲಿ ಅಂತ ನಾವು ಪೂಜೆ ಪುನಸ್ಕಾರ ಎಲ್ಲ ಮಾಡ್ತೀವಿ. ಸೊ ದೇವರ್ ನಾವು ಪೂಜೆ ಮಾಡಿದ್ರೆ, ನಾವು ಮಂತ್ರ ಹೇಳಿದ್ರೆ ಮಾತ್ರ ದೇವ್ರು ಬೆಳಿಗ್ಗೆ ಎದ್ದೇಳ್ತಾರೆ, ಅಥವಾ ನಾವು ಪ್ರಸಾದನ ನೈವೇದ್ಯ ಮಾಡಿದ್ರೆ ಮಾತ್ರ ದೇವ್ರು ತಿಂತಾರೆ, ಅಲ್ಲಿವರೆಗೂ ಅವ್ರ ಹೊಟ್ಟೆ ಹಸ್ಕೊಂಡಿರ್ತಾರೆ. ಅದೆಲ್ಲ ಸುಳ್ಳು. ನಾವು ಪ್ರೀತಿಯಿಂದ ಕೊಡ್ತೀವಿ, ಭಕ್ತಿಯಿಂದ ಕೊಡ್ತೀವಿ, ಅದು ನಮ್ಮನ್ನ ಉದ್ಧಾರ ಮಾಡಕ್ಕೆ ದೇವ್ರ ಅದನ್ನ ಇಸ್ಕೊತಾನೆ ಹೊರತು ಇನ್ ಯಾವ ಎಕ್ಸ್ಪೆಕ್ಟೇಷನ್ಸ್ ಆಗ್ಲಿ ಅಥವಾ ಹೇಳ್ತಾರಲ್ಲ ಅಪೇಕ್ಷೆ ಆಗ್ಲಿ ದೇವರಿಗೆ ನಮ್ ಕಡೆಯಿಂದ ಇರಲ್ಲ. ಸೊ ಒಳ್ಳೆ ಮಾರ್ಗದಲ್ಲಿ ನಾವು ಹೋಗ್ಬೇಕು, ಅದಕ್ ಗುರುವಾಗಿ ದೇವ್ರು ನಿಂತ್ಕೋಬೇಕು ಅನ್ನೋದಷ್ಟೇ ಇರತ್ತೆ. ಸೊ ಹಾಗಾಗಿ ಎಲ್ಲಾ ವಿದ್ಯೆನೂ ವಿಶ್ವಾಮಿತ್ರ ಹೇಳ್ತಾರೆ, ಕಲಿಸ್ಕೊಡ್ತಾರೆ. ಅಷ್ಟೇ ಪ್ರೀತಿಯಿಂದ ರಾಮಚಂದ್ರನು ಕಲಿತಾರೆ. ಸೊ ರಾಮಚಂದ್ರ ವಿದ್ಯೆದು ಪ್ರಯೋಗ ಮಾಡ್ಬೇಕು ಅಂತ ಅಗ್ನಿ ಮಂತ್ರ ಹೇಳಿದ ತಕ್ಷಣ ಅಗ್ನಿ ದೇವರು ಪ್ರತ್ಯಕ್ಷ ಆಗಿ, ಪ್ರಭು ನಿನಗೆ ಏನ್ ಬೇಕು ನನ್ನಿಂದ ಸಹಾಯ ಅಂತ ಕೇಳ್ತಾರಂತೆ. ಹಾಗೆ ಬ್ರಹ್ಮದೇವರು ಬಂದು ಕೇಳ್ತಾರಂತೆ. ಸೊ ಬಿಕಾಸ್ ಎಲ್ಲರಿಗೂ ಅಧಿಪತಿ ವಿಷ್ಣುನೇ, ವಿಷ್ಣು ಅವತಾರ ರಾಮಚಂದ್ರನೇ. ಸೊ ಈ ತರ ಅವರು ತಾಟಕಿನ ಸಂಹಾರ ಮಾಡಿ ಎಲ್ಲಾ ವಿದ್ಯೆಯನ್ನು ಕಲಿತು ಮುಂದೆ ಅವ್ರ ಪ್ರಯಾಣನ ಬೆಳೆಸ್ತಾರೆ. 14-15 ವರ್ಷ ಬಾಲಕ ಇರುವಾಗ್ಲೇನೆ ರಾಮಚಂದ್ರ ತಾಟಕಿನ ಸಂಹಾರ ಮಾಡ್ತಾರೆ. ಹಾಗೆ ಮುಂದಿನ ಎಪಿಸೋಡ್ ಅಲ್ಲಿ ಮಾರೀಚ ಹಾಗೂ ಸುಬಾಹುನ ಹೇಗ್ ಸಂಹಾರ ಮಾಡ್ತಾರೆ ಅಂತ ತಿಳಿಸ್ಕೊಡ್ತೀನಿ. ನನ್ ರಾಮಾಯಣ ಜರ್ನಿಯಲ್ಲಿ ನೀವು ಜಾಯ್ನ್ ಆಗಿ. ಸೊ ನಿಮಗೆ ಓದಕ್ ಟೈಮ್ ಇಲ್ಲ, ಜರ್ನಿ ಮಾಡುವಾಗ್ಲೂ ನೀವು ಕೇಳ್ಬೋದು ರಾಮಾಯಣನ, ಎವ್ರಿಡೇ ಕೇಳ್ಬೋದು. ಹಾಗೆ ನಾನು ಶ್ರೀರಾಮನಾಮನ ಕಂಟಿನ್ಯೂಸ್ ಆಗಿ ಬರಿತಾ ಇದ್ದೀನಿ, ನೀವು ಬರಿತಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಮಿಸ್ ಮಾಡದೆ ಕಮೆಂಟ್ ಅಲ್ಲಿ ಜೈ ಶ್ರೀರಾಮ್ ಅಂತ ಟೈಪ್ ಮಾಡಿ. ಮುಂದಿನ ಎಪಿಸೋಡ್ಗೋಸ್ಕರ ವೇಟ್ ಮಾಡ್ತಾ ಇರಿ. ಆದಷ್ಟು ಬೇಗ ಮುಂದೆ ಏನಾಯ್ತು ಅಂತ ರಾಮಾಯಣ ಸ್ಟೋರಿನ ಹೇಳ್ತೀನಿ.